Hi students, in today's class we will discuss one more problem on issue of shares on forfeited shares. In previous classes we have discussed issue of shares at par, issue of shares at premium and issue of shares at discount. And also two more problems we have solved on under subscription and over subscription. In today's class one more last case is there, that is called forfeited of shares. What is that? Forfeited or forfeiture of shares. Forfeiture of shares. Forfeiture of shares means cancellation of right of shareholders on their shares. Cancellation of right of shareholders due to non-payment of any call money is called forfeiture of shares. ಇಲ್ಲಿ forfeiture of shares ಏನಪ್ಪ ಅಂದ್ರೆ ಶೇರ್ ಹೋಲ್ಡರ್ಸ್ ಇಂದ ಅವರ ಶೇರ್ಸ್ ಮೇಲೆ ಇರುವಂತಹ ಓನರ್ಶಿಪ್ ರೈಟ್ ಏನಿದೆಯಲ್ಲ ಅದನ್ನ ಕ್ಯಾನ್ಸಲ್ ಮಾಡ್ತಾರೆ. ಯಾಕೆ ಕ್ಯಾನ್ಸಲ್ ಮಾಡ್ತಾರಪ್ಪ ಅಂದ್ರೆ ಕೆಲವೊಂದು ಶೇರ್ ಹೋಲ್ಡರ್ಸ್ ಕಾಲ್ ಮನಿಯನ್ನ ಕೊಡ್ಲಿಕ್ಕೆ ಸಾಧ್ಯ ಆಗಲ್ಲ ಅಂತ ಶೇರ್ ಹೋಲ್ಡರ್ಸ್ ಅವ್ರದ್ದು ರೈಟ್ ಏನಿರ್ತದಲ್ಲ ಆ ಶೇರ್ಸ್ ಮೇಲೆ ಆ ರೈಟ್ಸ್ ಅನ್ನ ಕ್ಯಾನ್ಸಲ್ ಮಾಡ್ತಾರೆ. ದಟ್ ಕ್ಯಾನ್ಸಲೇಷನ್ ಪ್ರೊಸೆಸ್ ಇಸ್ ಕಾಲ್ಡ್ ಫಾರ್ಫಿಚರ್ ಆಫ್ ಶೇರ್ಸ್. ನಾವು ಡೀಟೇಲ್ ಆಗಿ ಹೇಳ್ಬೇಕಂದ್ರೆ ಇವಾಗ ನೋಡಿ, ನಾವು ಶೇರ್ಸ್ ಅನ್ನ ಇಶ್ಯೂ ಮಾಡುವಾಗ ಫಸ್ಟ್ ಅಪ್ಲಿಕೇಶನ್ ಮನಿಯನ್ನು ರಿಸೀವ್ ಮಾಡ್ತಾರೆ. ಅಪ್ಲಿಕೇಶನ್ ಮನಿ ಪೇ ಮಾಡಬೇಕಾಗ್ತದೆ. ಆಸ್ ಅ ಶೇರ್ ಹೋಲ್ಡರ್ he should pay application money first, then he should pay allotment money when shares are allotted to him. ಯಾವಾಗ ಶೇರ್ಸ್ ಅಲಾಟ್ಮೆಂಟ್ ಮಾಡ್ತಿರ್ತಾರಲ್ಲ ಅವಾಗ ಅಲಾಟ್ಮೆಂಟ್ ಮನಿ ಕೂಡ ಪೇಮೆಂಟ್ ಮಾಡಬೇಕಾಗ್ತದೆ. ದೆನ್ ಅಲಾಟ್ಮೆಂಟ್ ಅಂಡ್ ಅಪ್ಲಿಕೇಶನ್ ಮುಗಿದ ಮೇಲೆ ಏನ್ ಮಾಡ್ತಾರೆ, ಕಾಲ್ ಮನಿ ರಿಸೀವ್ ಮಾಡಿಕ್ಕೆ ಶೇರ್ ಹೋಲ್ಡರ್ಸ್ ಕಂಪನಿ ಕಡೆಯಿಂದ ಕಾಲ್ ಮಾಡ್ತಾರೆ. ಆ ಕಾಲ್ ಮಾಡಿ ಏನ್ ಮಾಡ್ತಾರೆ, ಕಾಲ್ ಮನಿಯನ್ನು ರಿಸೀವ್ ಮಾಡ್ತಾರೆ. ಬಟ್ ಕೆಲವೊಂದ್ಸಲ ಇನ್ ಸಮ್ ಕೇಸಸ್, ಇನ್ ಸಮ್ ಟೈಮ್ಸ್ ಏನಾಗ್ತದೆ, some shareholders will pay application money and also allotment money. Then sometimes ಏನಾಗ್ತದೆ, ಕಾಲ್ ಮನಿಯನ್ನು ಪೇ ಮಾಡಿಲ್ಲ, ಅಪ್ಲಿಕೇಶನ್ ಮನಿ ಪೇ ಮಾಡ್ತಾರೆ, ಬಟ್ ಅಲಾಟ್ಮೆಂಟ್ ಮನಿನೂ ಕೂಡ ಪೇ ಮಾಡ್ತಾರೆ. ಬಟ್ ಕಾಲ್ ಮನಿ ಕೆಲವೊಂದ್ಸಲ ಏನಾಗ್ತದೆ ಪೇ ಮಾಡಿಲ್ಲ ಅಂತ ಅನ್ಪೇಡ್ ಕಾಲ್ಸ್ ನಾವು ಕಾಲ್ಸ್ ಇನ್ ಅರಿಯರ್ಸ್ ಅಂತ ಹೇಳ್ತೇವೆ. ಆಲ್ರೆಡಿ ಪ್ರೀವಿಯಸ್ ಕ್ಲಾಸ್ ಅಲ್ಲಿ ನೋಡಿದಂಗೆ ಕಾಲ್ಸ್ ಇನ್ ಅರಿಯರ್ಸ್ ಏನ್ ಹೇಳ್ತೇವೆ, ಕಾಲ್ ಮನಿ ಬಂದಿಲ್ಲಪ್ಪ ಅಂತಂದ್ರೆ ಅಂತ ಕೇಸಸ್ ನಾವು ಕಾಲ್ಸ್ ಇನ್ ಅರಿಯರ್ಸ್ ಅಂತ ಹೇಳ್ತೇವೆ. ಆ ಕಾಲ್ಸ್ ಇನ್ ಅರಿಯರ್ಸ್ ಆದ್ಮೇಲೆ ಕಂಪನಿ ಕಡೆಯಿಂದ ಶೇರ್ ಹೋಲ್ಡರ್ಸ್ ಏನಾಗ್ತದೆ, ನೋಟಿಸ್ ಹೋಗ್ತದೆ. ಸರ್ಟೇನ್ ಟೈಮ್ ಅವ್ರಿಗೆ ಇಂತಿಷ್ಟು ಟೈಮ್ ಅಂತ ಕೊಡ್ತಾರೆ. ಈ ಕಾಲ್ ಮನಿ ಯಾರು ಪೇ ಮಾಡಿಲ್ಲ ಅವ್ರಿಗೆ ಇಂತಿಷ್ಟು ಟೈಮ್ ಒಳಗೆ ಪೇ ಮಾಡಿ ಅಂತ ಹೇಳಿ ನೋಟಿಸ್ ಕಳಿಸಿರ್ತಾರೆ. ಆಫ್ಟರ್ ದ್ಯಾಟ್ ಆ ನೋಟಿಸ್ ಬಂದ ಮೇಲೇನೂ ಕೂಡ, ಆ ನೋಟಿಸ್ ಇಂದ ಟೈಮ್ ಮುಗಿದ ಮೇಲೇನೂ ಕೂಡ ಈಗ ಶೇರ್ ಹೋಲ್ಡರ್ಸ್ ಕಾಲ್ ಮನಿಯನ್ನ ಕೊಡ್ಲಿಲ್ಲಪ್ಪ ಅಂತಂದ್ರೆ ಅಂತ ಶೇರ್ ಹೋಲ್ಡರ್ಸ್ ಏನ್ ಮಾಡ್ತಾರೆ, ಅವ್ರ ಶೇರ್ಸ್ ಮೇಲೆ ಇರುವಂತಹ ರೈಟ್ ಅನ್ನ ಕ್ಯಾನ್ಸಲ್ ಮಾಡ್ತಾರೆ. ಆ ಕ್ಯಾನ್ಸಲ್ ಮಾಡಿದ್ರೆ ನಾವು ಫಾರ್ಫಿಚರ್ ಆಫ್ ಶೇರ್ ಅಂತ ಹೇಳ್ತೇವೆ. ಓಕೆ, ಫಾರ್ಫಿಚರ್ ಆಫ್ ಶೇರ್ ಮೀನ್ಸ್ cancellation of right of shareholders on their shares due to non-payment of any call money is called forfeiture. Okay, ಈ ಫಾರ್ಫಿಟೆಡ್ ಮಾಡಿದಂತಹ ಶೇರ್ಸ್ ಈಗ ನೋಡಿ, ಅಪ್ಲಿಕೇಶನ್ ಮನಿ ಪೇ ಮಾಡಿದ್ದಾರೆ, ಅಲಾಟ್ಮೆಂಟ್ ಮನಿ ಕೂಡ ಪೇ ಮಾಡಿದ್ದಾರೆ, ಬಟ್ ಕಾಲ್ ಮನಿ ಪೇ ಮಾಡ್ತಾ ಇಲ್ಲ ಅಂತಂದ್ರೆ ಅಂತ ಶೇರ್ಸ್ ನಾವು ಕ್ಯಾನ್ಸಲ್ ಮಾಡಬಹುದು. ಡೈರೆಕ್ಟರ್ಸ್ ಏನ್ ಮಾಡ್ತಾರೆ, ಆ ಕಂಪನಿ ಡೈರೆಕ್ಟರ್ಸ್ ಈ ಶೇರ್ ಹೋಲ್ಡರ್ಸ್ ರೈಟ್ ಅನ್ನ ಕ್ಯಾನ್ಸಲ್ ಮಾಡ್ತಾರೆ. ಹಾಗಾದ್ರೆ ಅವ್ರ ಅಪ್ಲಿಕೇಶನ್ ಮನಿ ಬಂದಿದೆ, ಅಲಾಟ್ಮೆಂಟ್ ಮನಿ ಬಂದಿದೆ, ಅದನ್ನ ವಾಪಸ್ ಕೊಡಬೇಕಾ ಅಥವಾ ಕಂಪನಿಯಲ್ಲಿ ಇಟ್ಕೋಬೇಕು ಅಂತ ಹೇಳಿ ಕ್ವಶನ್ ಬರ್ತದೆ. ಈ ಅಪ್ಲಿಕೇಶನ್ ಮನಿ ಅಂಡ್ ಅಲಾಟ್ಮೆಂಟ್ ಮನಿ ಏನಿದೆಯಲ್ಲ ಅದನ್ನ ವಾಪಸ್ ರೀಪೇಮೆಂಟ್ ಮಾಡೋದಿಲ್ಲ. ಅದನ್ನ ಏನ್ ಮಾಡ್ತಾರೆ, ಕಂಪನಿ ಅವರ ಏನ್ ಮಾಡ್ತಾರೆ, ಅದನ್ನ ಇಟ್ಕೊಂತಾರೆ, ಅದನ್ನ ಕ್ಯಾಪಿಟಲ್ ರಿಸರ್ವ್ ಟ್ರಾನ್ಸ್ಫರ್ ಮಾಡ್ತಾರೆ. ಹಾಗಾದ್ರೆ ಈ ಅಪ್ಲಿಕೇಶನ್ ಮನಿ ಅಂಡ್ ಅಲಾಟ್ಮೆಂಟ್ ಮನಿ ರೀಪೇಮೆಂಟ್ ಮಾಡೋದಿಲ್ಲ, ಇಲ್ಲೇ ರೀಪೇಮೆಂಟ್ ಮಾಡಿಲ್ಲ, ಅವರೇ ಇಟ್ಕೊಂತಾರೆ, ಅದು ಕಂಪನಿಗೆ ಪ್ರಾಫಿಟ್ ಆಗ್ತದೆ. ದೆನ್ ಈ ಕ್ಯಾನ್ಸಲ್ ಮಾಡಿದಂತಹ ಶೇರ್ಸ್ ಅನ್ನ ಮತ್ತೆ ಕಂಪನಿಗೆ ಏನ್ ರೇಟ್ ಇದೆ ಅಂತಂದ್ರೆ ಅದನ್ನ ಮತ್ತೆ ರೀಇಶ್ಯೂ ಮಾಡಬಹುದು, ಇನ್ನೊಬ್ಬರಿಗೆ ಅದನ್ನ ರೀಇಶ್ಯೂ ಮಾಡಬಹುದು. ಅಂತ ಶೇರ್ಸ್ ಅನ್ನ ಫಾರ್ಫಿಟೆಡ್ ಆದಂತಹ ಶೇರ್ಸ್ ಅನ್ನ ಇನ್ನೊಬ್ಬರಿಗೆ ರೀಇಶ್ಯೂ ಮಾಡ್ತಾರೆ, ಅದರಿಂದ ಕೂಡ ಪ್ರಾಫಿಟ್ ಬರ್ತದೆ. ಆ ಪ್ರಾಫಿಟ್ ಮನಿ ಅದನ್ನ ಕ್ಯಾಪಿಟಲ್ ರಿಸರ್ವ್ ಟ್ರಾನ್ಸ್ಫರ್ ಮಾಡ್ತಾರೆ. ಹಾಗಾದ್ರೆ ಈ ಟೋಟಲ್ ಪ್ರೊಸೀಜರ್ will include 3 kinds of entries. ಇಲ್ಲಿ 3 ಎಂಟ್ರೀಸ್ ಒಳಗೆ ಈ ಟೋಟಲ್ ಪ್ರೊಸೆಸ್ ಅನ್ನು ನಾವು ತೋರಿಸಬೇಕಾಗ್ತದೆ ಇನ್ ಜರ್ನಲ್ ಎಂಟ್ರೀಸ್. ಜರ್ನಲ್ ಎಂಟ್ರಿ ಪ್ರಾಬ್ಲಮ್ ಮಾಡುವಾಗ ಈ ಟೋಟಲ್ ಈ ಪ್ರೊಸೆಸ್ ಏನಿದೆಯಲ್ಲ ಅದನ್ನು ನಾವು 3 ಎಂಟ್ರಿಯಿಂದ ಏನ್ ಮಾಡ್ತೇವೆ, ಪ್ರೊಸೆಸ್ ಅನ್ನು ತೋರಿಸ್ತೇವೆ. ಹಾಗಾದ್ರೆ 3 ಎಂಟ್ರೀಸ್ ಏನು ಮಾಡ್ಕೋಬೇಕು ಅಂತಂದ್ರೆ, ಫಸ್ಟ್ ಎಂಟ್ರಿ ಫಾರ್ಫಿಟೆಡ್ ಆಫ್ ಶೇರ್ಸ್. ಫಾರ್ಫಿಟೆಡ್ ಆಫ್ ಶೇರ್ಸ್ ಯಾವಾಗ ಕಂಪನಿ ಡೈರೆಕ್ಟರ್ಸ್ ಆ ಶೇರ್ಸ್ ಅನ್ನ ಫಾರ್ಫಿಟೆಡ್ ಮಾಡ್ತಾರಲ್ಲ ಅಂತ ಶೇರ್ಸ್ ಫಾರ್ಫಿಟೆಡ್ ಮಾಡಿದ್ದನ್ನ ತೋರಿಸಬೇಕಾಗ್ತದೆ ಇನ್ ಜರ್ನಲ್ ಎಂಟ್ರೀಸ್. ಅದಕ್ಕಾಗಿ ಒಂದು ಜರ್ನಲ್ ಎಂಟ್ರಿ ಪ್ರಿಪೇರ್ ಮಾಡ್ತಾರೆ. ಜರ್ನಲ್ ಎಂಟ್ರಿ ನೋಡ್ರಿ, ಶೇರ್ ಕ್ಯಾಪಿಟಲ್ ಅಮೌಂಟ್ ಲಿಮಿಟೆಡ್, ದಿಸ್ ಇಸ್ ಫಾರ್ ಫಾರ್ಫಿಟೆಡ್ ಆಫ್ ಶೇರ್ಸ್. ಯಾವಾಗ ಕಂಪನಿ ಕಡೆಯಿಂದ, ಕಂಪನಿ ಡೈರೆಕ್ಟರ್ಸ್ ಕಡೆಯಿಂದ ಶೇರ್ಸ್ ಫಾರ್ಫಿಟೆಡ್ ಆಗಿರ್ತದಲ್ಲ ಅವಾಗ ಈ ಎಂಟ್ರಿ ಮಾಡಬೇಕಾಗ್ತದೆ, ಶೇರ್ ಕ್ಯಾಪಿಟಲ್ ಅಮೌಂಟ್ ಲಿಮಿಟೆಡ್ ಟು
ಫಾರ್ಫಿಟೆಡ್ ಶೇರ್ಸ್ ಟು ಶೇರ್ ಅನ್ಪೇಡ್ ಕಾಲ್ ಅಕೌಂಟ್. ಯಾವ ಕಾಲ್ ಮನಿ ನಮ್ಗೆ ಬರ್ತಾ ಇಲ್ಲ, ಕಾಲ್ ಅಂದ್ರೆ ಒಂದು ಕಾಲ್ ಇರ್ತದೆ, ಫಸ್ಟ್ ಕಾಲ್ ಇರ್ತದೆ, ಸೆಕೆಂಡ್ ಕಾಲ್ ಇರ್ತದೆ, ಥರ್ಡ್ ಅಂಡ್ ಫೈನಲ್ ಕಾಲ್ ಇರ್ಬೋದು, ರೈಟ್? ಅಥವಾ ಫಸ್ಟ್ ಅಂಡ್ ಫೈನಲ್ ಕಾಲ್ ಇರ್ಬೋದು, ಸೆಕೆಂಡ್ ಅಂಡ್ ಫೈನಲ್ ಕಾಲ್ ಕೂಡ ಇಲ್ಲಿ ಇರ್ಬೋದು. ಆ ಕಂಪನಿ ಯಾವ ತರ ಇನ್ಸ್ಟಾಲ್ಮೆಂಟ್ ರಿಸೀವ್ ಮಾಡ್ತದಲ್ಲ ಅದ್ರ ಮೇಲೆ ಡಿಪೆಂಡ್. ಫಸ್ಟ್ ಅಂಡ್ ಫೈನಲ್ ಕಾಲ್ ಕೆಲವೊಂದು ಕಂಪನೀಸ್ ಏನ್ ಮಾಡ್ತಾವೆ, ಫಸ್ಟ್ ಕಾಲ್ ಮೇಲೆ ಏನ್ ಮಾಡ್ತಾರೆ, ಉಳಿದಂತ ಕಾಲ್ ಮೇಲೆ ರೆಫರ್ ಮಾಡ್ತಾರೆ. ಇನ್ನು ಸಮ್ ಕಂಪನೀಸ್ ಏನ್ ಮಾಡ್ತಾರೆ, ಸೆಕೆಂಡ್ ಅಂಡ್ ಫೈನಲ್ ಕಾಲ್ ಮೇಲೆ ಅವರ ಉಳಿದಂತ ಕ್ಯಾಶ್ ಅನ್ನು ಕಲೆಕ್ಟ್ ಮಾಡ್ತಾರೆ. ಇನ್ ಸಮ್ ಕಂಪನೀಸ್ ಥರ್ಡ್ ಅಂಡ್ ಫೈನಲ್ ಕಾಲ್ ಈ ತರ 3 ಇನ್ಸ್ಟಾಲ್ಮೆಂಟ್ ಮಾಡ್ತಾರೆ, ಅಥವಾ 1 ಇನ್ಸ್ಟಾಲ್ಮೆಂಟ್ 2 ಇನ್ಸ್ಟಾಲ್ಮೆಂಟ್ಸ್ ಮಾಡ್ಬೋದು. ಕಂಪನಿ ಮೇಲೆ ಡಿಪೆಂಡ್. ಯಾವ ಕಾಲ್ ಮನಿ ಬರ್ತಾ ಇರಂಗಿಲ್ಲಲ್ಲ ಅಂತ ಕಾಲ್ ಮನಿ ಮೇಲೆ ಬರೀಬೇಕಾಗ್ತದೆ. ಟು ಶೇರ್ ಫಸ್ಟ್ ಕಾಲ್, ಸಪೋಸ್ ಫಸ್ಟ್ ಕಾಲ್ ಮನಿ ಬರ್ತಾ ಇಲ್ಲ, ಫಸ್ಟ್ ಕಾಲ್ ಮನಿ ಅನ್ಪೇಡ್ ಆಗ್ತಾ ಇದೆ, ಫಸ್ಟ್ ಕಾಲ್ ಮನಿ ಕಾಲ್ಸ್ ಇನ್ ಅರಿಯರ್ಸ್ ಆಗ್ತಾ ಇದೆ, then we have to write to share first call account, right? If second call is unpaid, if second call is calls in arrears, then we have to write to share second call account. If third call is unpaid or if third call is calls in arrears, then we have to write to share third and final call account, right? This. So now again share capital account debited to forfeited shares account to share call account, right? ಇಲ್ಲಿ ಶೇರ್ ಕ್ಯಾಪಿಟಲ್ ಅಕೌಂಟ್ ನಾವು ಹ್ಯಾಕ್ ಡಿಲೀಟ್ ಮಾಡ್ತಾ ಇದ್ದೀವಿ ಅಂತಂದ್ರೆ ಫಸ್ಟ್ ನಾವು ಶೇರ್ ಕಾಲ್ ಮನಿ ಬರೋದು ಏನಿದೆಯಲ್ಲ ಅದನ್ನ ಡ್ಯೂ ಎಂಟ್ರಿ ತೋರಿಸುವಾಗ ಎಷ್ಟು ಅಮೌಂಟ್ ನಮಗೆ ಬರಬೇಕಾಗಿದೆ ಅಂತ ಹೇಳಿ ಆಲ್ರೆಡಿ ನಾವು ಕ್ರೆಡಿಟ್ ಮಾಡಿಬಿಡ್ತೇವೆ, ಎಷ್ಟು ಕಾಲ್ ಮನಿ ಬರಬೇಕಂದ್ರೆ. ಬಟ್ ಆ ಕಾಲ್ ಮನಿ ಬರ್ತಾ ಇಲ್ಲಪ್ಪ ಅಂತಂದ್ರೆ ಕೇಸ್ಗಳು ಮತ್ತೆ ಡೆಬಿಟ್ ಮಾಡ್ತಾರೆ, ಅದಕ್ಕಾಗಿ ಇಲ್ಲಿ ಡೆಬಿಟ್ ಮಾಡ್ತಾರೆ. ಇದರಿಂದ ಕ್ಯಾಶ್ ಬರ್ತಾ ಇಲ್ಲ. ಫಾರ್ಫಿಟೆಡ್ ಶೇರ್ಸ್, ಯಾವ ಶೇರ್ಸ್ ಫಾರ್ಫಿಟೆಡ್ ಆಗ್ತಾ ಇದ್ದಾವಲ್ಲ ಅಲ್ಲಿ ಕಾಲ್ ಮನಿ ಬರ್ತಾ ಇಲ್ಲ, ಅದಕ್ಕಾಗಿ ಯಾವ ಕಾಲ್ ಮನಿ ಬರ್ತಾ ಇಲ್ಲ ಅದರದ್ದು ಕೂಡ ಇಲ್ಲಿ ಎಂಟ್ರಿ ತೋರಿಸಬೇಕಾಗ್ತದೆ. ಎಂಟ್ರಿ ನೋಡ್ರಿ, ಶೇರ್ ಕ್ಯಾಪಿಟಲ್ ಅಕೌಂಟ್ ಡೆಬಿಟೆಡ್ ಟು ಫಾರ್ಫಿಟೆಡ್ ಶೇರ್ಸ್ ಅಕೌಂಟ್ ಟು ಶೇರ್ ಅನ್ಪೇಡ್ ಕಾಲ್ ಅಕೌಂಟ್, ರೈಟ್? ಇಸ್ ಅನ್ಪೇಡ್ ಕಾಲ್ ಅಕೌಂಟ್. ಇದು ಎಂಟ್ರಿ ಒಂದ್ಸಲ ಬರೆದಿರ್ತಾರೆ. Then second entry of forfeiture is reissued of forfeited shares. If company reissued these forfeited shares, then we have to prepare this entry. ಯಾವಾಗ ಕಂಪನಿ ಫಾರ್ಫಿಟೆಡ್ ಮಾಡಿದಂತ ಶೇರ್ಸ್ ಅನ್ನ ರೀಇಶ್ಯೂ ಮಾಡ್ತಾರೋ, ಇನ್ನೊಬ್ಬರಿಗೆ ಇನ್ನೊಂದು ಶೇರ್ ರೀಇಶ್ಯೂ ಮಾಡ್ತಾರೋ ಅಂತ ಕೇಸ್ಗಳಲ್ಲಿ ನಾವು ಈ ಎಂಟ್ರಿಯನ್ನ ತೋರಿಸಬೇಕಾಗ್ತದೆ, ರೈಟ್? ಆ ರೀಇಶ್ಯೂ ಮಾಡಿದ್ಮೇಲೆ ನಮ್ಗೆ ಅಗೇನ್ ಕ್ಯಾಶ್ ಬರ್ತಾ ಇದೆ. ಇವಾಗ ನೋಡ್ರಿ, ಫಸ್ಟ್ ನಾವು ಏನು ಇಶ್ಯೂ ಮಾಡ್ತೀವಲ್ಲ ಶೇರ್ಸ್, ಅವಾಗ ಕೂಡ ನಮ್ಗೆ ಬ್ಯಾಂಕ್ ಅಕೌಂಟ್ ಡೆಬಿಟೆಡ್ ಟು ಶೇರ್ ಕ್ಯಾಪಿಟಲ್ ಅಕೌಂಟ್ ಅಂತ ಫಸ್ಟ್ ಎಂಟ್ರಿ ಮಾಡ್ತೀವಿ. ಅದೇ ತರ ಇಲ್ಲಿ ಯಾವ ಸೋರ್ಸ್ ಇಂದ ಬರ್ತಾ ಇದೆ ಆ ಎಂಟ್ರಿ ಒಂದು ಇನ್ಕ್ಲೂಡ್ ಮಾಡಿಬಿಟ್ರೆ ಮುಗಿತು. ಯಾಕಪ್ಪ ಅಂತಂದ್ರೆ ಇಶ್ಯೂ ಒಂದೇ, ಬಟ್ ಇಲ್ಲಿ ಫಾರ್ಫಿಟೆಡ್ ಮಾಡಿದ್ಮೇಲೆ ರೀಇಶ್ಯೂ ಆಗ್ತಾ ಇದೆ, ಅಲ್ಲಿ ಡೈರೆಕ್ಟ್ಲಿ ನಾವು ಇಶ್ಯೂ ಮಾಡ್ತಾ ಇದ್ದೀವಿ. So entry is bank account debited, forfeited shares account debited to share capital account. Bank account debited, forfeited shares account debited to capital share capital account. Right? Next one, last entry. ಇವಾಗ ನೋಡಿ, ಈ ಕ್ಯಾನ್ಸಲ್ ಮಾಡಿದಂತಹ ಶೇರ್ಸ್ ಫಾರ್ಫಿಟೆಡ್ ಶೇರ್ಸ್, ಸಪೋಸ್ 100 ಶೇರ್ಸ್ ಇದಾವ, ಅದರೊಳಗೆ ನಮ್ಗೆ ಎಷ್ಟು ಬರ್ತಾ ಇದೆ, ಸಪೋಸ್ 2 rupees ಏನು ಬರ್ತಾ ಇದೆ. ದೆನ್ ರೀಇಶ್ಯೂ ಮಾಡಿದ್ಮೇಲೆ ಅದನ್ನ ಇದ 100 ಶೇರ್ಸ್ ಮತ್ತೆ ರೀಇಶ್ಯೂ ಮಾಡ್ತಾರೆ. ಸಪೋಸ್ 3 rupees ಏನು ಮಾಡ್ತಾ ಇದ್ದಾರೆ, ರೀಇಶ್ಯೂ ಮಾಡ್ತಾ ಇದ್ದಾರೆ. 100 into 200 rupees ಲಾಸ್ ಆಗ್ತಾ ಇದೆ. ಯಾಕಪ್ಪ ಅಂತಂದ್ರೆ ಯಾವುದೋ ಒಂದು ಕಾಲ್ ನಮ್ಗೆ ಬರ್ತಾ ಇಲ್ಲ, 200 rupees ಲಾಸ್ ಆಗ್ತಾ ಇದೆ. ಬಟ್ ಅದ ಶೇರ್ಸ್ ಅನ್ನು ಕ್ಯಾನ್ಸಲ್ ಮಾಡಿ ಅದನ್ನ ಮತ್ತೆ ರೀಇಶ್ಯೂ ಮಾಡ್ತಾ ಇದ್ದಾರೆ. ಫಾರ್ rupees 3 rupees, ಫಾರ್ rupees ಏನಿದೆ 3, ಒಂದು ಶೇರ್ ವ್ಯಾಲ್ಯೂ ಮತ್ತೆ 3 rupees ರೀಇಶ್ಯೂ ಮಾಡ್ತಾ ಇದ್ದಾರೆ. ಅದರಿಂದ ಎಷ್ಟು ಬರ್ತಾ ಇದೆ ಅಂದ್ರೆ 300 rupees. ಮೀನ್ಸ್ 200 rupees ಲಾಸ್ ಆಗಿದೆ, ಬಟ್ 300 rupees again they are receiving. It means they are getting 100 rupees again profit on reissue of forfeited shares. ಇದರ ಅರ್ಥ ಅಂದ್ರೆ 300 rupees ಬರ್ತಾ ಇದೆ, ಆಕ್ಚುअल ಲಾಸ್ ಆಗಿರುತ್ತೆ 200. we getting 100 rupees profit again by forfeited shares. forfeited shares ಅನ್ನ ರೀಇಶ್ಯೂ ಮಾಡಿದ್ಮೇಲೆ ನಮಗೆ ಮತ್ತೆ ಏನಾಗ್ತಾ ಇದೆ, 100 rupees ರಿವರ್ಸ್ ಪ್ರಾಫಿಟ್ ಆಗ್ತಾ ಇದೆ. ಆ ಪ್ರಾಫಿಟ್ ಆದಂತಹ ಕೇಸ್ ಒಳಗೆ ನಾವು ಇನ್ನೊಂದು ಎಂಟ್ರಿಯನ್ನು ಮಾಡಬೇಕಾಗ್ತದೆ. ದಟ್ ಇಸ್ ವಾಟ್ ಫಾರ್ಫಿಟೆಡ್ ಶೇರ್ಸ್ ಅಕೌಂಟ್ ಡೆಬಿಟೆಡ್ ಟು ಕ್ಯಾಪಿಟಲ್ ರಿಸರ್ವ್ ಅಕೌಂಟ್. ಫಾರ್ಫಿಟೆಡ್ ಶೇರ್ಸ್ ಅಕೌಂಟ್ ಡೆಬಿಟೆಡ್ ಟು ಕ್ಯಾಪಿಟಲ್ ರಿಸರ್ವ್ ಅಕೌಂಟ್. ಈ ಆದಂತಹ ಪ್ರಾಫಿಟ್ ಅನ್ನ ಕ್ಯಾಪಿಟಲ್ ರಿಸರ್ವ್ ಟ್ರಾನ್ಸ್ಫರ್ ಮಾಡಬೇಕಾಗ್ತದೆ, ಅದು ಡೈರೆಕ್ಟ್ಲಿ ಬ್ಯಾಲೆನ್ಸ್ ಶೀಟ್ ಹೋಗ್ತದೆ, ರೈಟ್? ಕ್ಯಾಪಿಟಲ್ ರಿಸರ್ವ್ ಅಕೌಂಟ್, ರಿಸರ್ವ್ಸ್ ಅಂಡ್ ಸರ್ಪ್ಲಸ್ ಒಳಗೆ ಕ್ಯಾಪಿಟಲ್ ರಿಸರ್ವ್ ಅಂತ ಒಂದು ಐಟಮ್ ಬರ್ತದೆ. ಆ ಐಟಮ್ ನಾವು ಏನು ಮಾಡ್ತೀವಿ, ಟ್ರಾನ್ಸ್ಫರ್ ಮಾಡ್ತೇವೆ. ಈ ಅಮೌಂಟ್ ಏನಿದೆ, ಪ್ರಾಫಿಟ್ ಆನ್ ರೀಇಶ್ಯೂಡ್ ಆಫ್ ಫಾರ್ಫಿಟೆಡ್ ಶೇರ್ಸ್. ಈ 3 ಎಂಟ್ರೀಸ್ ಇದೆ ಫಾರ್ಫಿಚರ್ ಆಫ್ ಶೇರ್ಸ್ ಒಳಗೆ ಬರ್ತಾವ. 3 ಎಂಟ್ರೀಸ್ ಅಂತ ನೆನಪಿಟ್ಕೊರಿ, ಬಹಳ ನೆಕ್ಸ್ಟ್ ಕ್ಲಾಸ್ ಒಳಗೆ ನಾವು ಫಾರ್ಫಿಟೆಡ್ ಆಫ್ ಶೇರ್ಸ್ ಮೇಲೆ ಬರುವಂತಹ ಪ್ರಾಬ್ಲಮ್ಸ್ ಅನ್ನು
ಇಲ್ಲಿವರೆಗೂ ಕಲಿಸಿದ್ದೇನಪ್ಪ ಅಂತಂದ್ರೆ ಇಶ್ಯೂ ಆಫ್ ಶೇರ್ಸ್ ಆಟ್ ಪ್ರೀಮಿಯಂ, ಡಿಸ್ಕೌಂಟ್, ಆಟ್ ಪಾರ್ ಅಂಡ್ ಅಂಡರ್ ಸಬ್ಸ್ಕ್ರಿಪ್ಷನ್, ಓವರ್ ಸಬ್ಸ್ಕ್ರಿಪ್ಷನ್ ಕಂಪ್ಲೀಟೆಡ್. ದೆನ್ ಲಾಸ್ಟ್ ಕೇಸ್ ಇಸ್ ಫಾರ್ಫಿಟೆಡ್ ಆಫ್ ಶೇರ್ಸ್. ಫಾರ್ಫಿಟೆಡ್ ಆಫ್ ಶೇರ್ಸ್ ಇನ್ನೊಂದ್ಸಲ ಹೇಳ್ತಂದ್ರೆ ಯಾವಾಗ ಫಸ್ಟ್ ಟೈಮ್ ಫೈನಲ್ ಕಾಲ್ ಮನಿ ಅಥವಾ ಸೆಕೆಂಡ್ ಕಾಲ್ ಮನಿ, ಥರ್ಡ್ ಕಾಲ್ ಮನಿ, ಟೋಟಲಿ ಕಾಲ್ ಮನಿ, ಕೆಲವೊಂದ್ಸಲ ಅಲಾಟ್ಮೆಂಟ್ ಮನಿನೂ ಕೂಡ ಪೇ ಮಾಡಿರಲಿಲ್ಲ ಅಂತ ಕೇಸಸ್ ಒಳಗೂ ಕೂಡ ಏನ್ ಮಾಡ್ತಾರೆ ಅಂತ ಶೇರ್ ಹೋಲ್ಡರ್ಸ್ ರೈಟ್ ಅನ್ನ ರಿಜೆಕ್ಟ್ ಮಾಡ್ತಾರೆ, ಅಂತ ಶೇರ್ ಹೋಲ್ಡರ್ಸ್ ರೈಟ್ ಅನ್ನು ಕ್ಯಾನ್ಸಲ್ ಮಾಡ್ತಾರೆ. ಯಾರು ಕ್ಯಾನ್ಸಲ್ ಮಾಡ್ತಾರೆ ಅಂತಂದ್ರೆ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಎಲ್ಲ ಸೇರಿ ಅಂತ ಶೇರ್ ಹೋಲ್ಡರ್ಸ್ ಯಾರು ಕಾಲ್ ಮನಿ ಕೊಡ್ತಾ ಇಲ್ಲ ಆಫ್ಟರ್ ನೋಟಿಸಿಂಗ್ ದಮ್, ಯಾವ ಅವರಿಗೆ ಎಲ್ಲ ನೋಟಿಸ್ ಕೊಟ್ಟು ಆದ್ಮೇಲೆ ಕೂಡ ಅವರು ಕಾಲ್ ಮನಿ ಕೊಡ್ತಾ ಇಲ್ಲಪ್ಪ ಅಂತಂದ್ರೆ ಅಂತ ಕೇಸ್ ಒಳಗೆ ಏನ್ ಮಾಡ್ತಾರೆ ಅಂತ ಶೇರ್ ಹೋಲ್ಡರ್ಸ್ ರೈಟ್ ಅನ್ನ ಕ್ಯಾನ್ಸಲ್ ಮಾಡಿರ್ತಾರೆ. ಅವರನ್ನ ಕಂಪನಿ ಶೇರ್ ಹೋಲ್ಡರ್ ಆಗಕ್ಕೆ ಏಬಲ್ ಇಲ್ಲ ಅಂತ ಹೇಳಿ ಅವ್ರ ಶೇರ್ ಹೋಲ್ಡರ್ಸ್ ರೈಟ್ ಅನ್ನು ಕ್ಯಾನ್ಸಲ್ ಮಾಡ್ತಾರೆ. ಕ್ಯಾನ್ಸಲ್ ಮಾಡುವಂತ ಪ್ರೊಸೆಸ್ ಫಾರ್ಫಿಟೆಡ್ ಕ್ಯಾನ್ಸಲೇಷನ್ ಆಫ್ ಶೇರ್ಸ್, ರೈಟ್? ಕ್ಯಾನ್ಸಲೇಷನ್ ಆಫ್ ರೈಟ್ ಆಫ್ ಶೇರ್ ಹೋಲ್ಡರ್ಸ್, ಕ್ಯಾನ್ಸಲೇಷನ್ ಆಫ್ ರೈಟ್ ಆಫ್ ಶೇರ್ ಹೋಲ್ಡರ್ಸ್ ಇಸ್ ಕಾಲ್ಡ್ ಫಾರ್ಫಿಟೆಡ್ ಆಫ್ ಶೇರ್ಸ್. ಅದರಿಂದ ಮತ್ತೆ ಆ ಶೇರ್ಸ್ ಅನ್ನ ಏನ್ ಮಾಡ್ತಾರೆ ರೀ ಇಶ್ಯೂ ಮಾಡ್ತಾರೆ, ಇನ್ನೊಬ್ಬರಿಗೆ ಮತ್ತೆ ರೀ ಇಶ್ಯೂ ಮಾಡ್ತಾರೆ. ಕಂಪನಿ ಕ್ಯಾನ್ ರೀ ಇಶ್ಯೂ ದಟ್ ಶೇರ್ಸ್. ಆ ಕಂಪನಿ ಏನ್ ಮಾಡ್ಬೋದ್ರಿ ಇನ್ನೊಬ್ಬರಿಗೆ ಮತ್ತೆ ಬೇರೆ ಶೇರ್ ಹೋಲ್ಡರ್ಸ್ ಏನ್ ಮಾಡ್ಬೋದು ಅದನ್ನ ಫಾರ್ಫಿಟೆಡ್ ಮಾಡಿದಂತಹ ಶೇರ್ಸ್ ಅನ್ನ ರೀ ಇಶ್ಯೂ ಮಾಡಬಹುದು. ಅದರಿಂದ ಬಂದಂತಹ ಪ್ರಾಫಿಟ್ ಅನ್ನ ಕಂಪನಿ ಇಟ್ ಮಸ್ಟ್ ಬಿ ಟ್ರಾನ್ಸ್ಫರ್ ಟು ಕ್ಯಾಪಿಟಲ್ ರಿಸರ್ವ್ ಅಕೌಂಟ್. ರಿಸರ್ವ್ಸ್ ಅಂಡ್ ಸರ್ಪ್ಲಸ್ ಬರುವಂತಹ ಒಂದು ಐಟಮ್ ಕ್ಯಾಪಿಟಲ್ ರಿಸರ್ವ್ ಅಕೌಂಟ್. ಈ ಕಂಪನಿ ಈ ಫಾರ್ಫಿಟೆಡ್ ಶೇರ್ಸ್ ಇಂದ ಬಂದಂತಹ ಪ್ರಾಫಿಟ್ ಅನ್ನ ಇಲ್ಲೇ ನಾವು ಟ್ರಾನ್ಸ್ಫರ್ ಮಾಡಬೇಕಾಗ್ತದೆ. ಓಕೆ, ದಿಸ್ ಇಸ್ ವಾಟ್ ದ ಪ್ರೊಸೆಸ್ ಆಫ್ ಫಾರ್ಫಿಟೆಡ್ ಶೇರ್ಸ್. ಇದರ ಮೇಲೆ ನಾವು ನೆಕ್ಸ್ಟ್ ಕ್ಲಾಸ್ ಒಳಗೆ ಪ್ರಾಬ್ಲಮ್ ಅನ್ನು ಸಾಲ್ವ್ ಮಾಡ್ತಾ ಹೋಗೋಣ. ಫಸ್ಟ್ ಎಂಟ್ರೀಸ್ ಬರ್ಕೋರಿ, ಬಾಯಟ್ ಎಂಟ್ರಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋರಿ, ಪ್ರೀವಿಯಸ್ ಕ್ಲಾಸಸ್ ನೋಡ್ರಿ. ಓಕೆ.